ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರಾ ಲಾಗ್ಸ್. ನಿನ್ನೆ ಒಂದು ನಾಮಕರಣದ್ದು ವಿಡಿಯೋ ಹಾಕಿದೆ. ಇದು ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಮಗುದು ನೇಮ್ ರಿವೀಲ್ ಆಯಿತು, ಬಟ್ ಊಟದ ನಾನೆಲ್ಲ ಹಾಕಿರಲಿಲ್ಲ. ಊಟ ಏನೇನು ಮಾಡಿಸಿದ್ರು, ಎಷ್ಟೊತ್ತಿಗೆ ಹೋದ್ವಿ, ಎಷ್ಟೊತ್ತಿಗೆ ಬಂದ್ವಿ, ಏನೇನು ಇಟ್ಟಿದ್ರು, ಹೇಗೆಲ್ಲ ಫೋಟೋಶೂಟ್ ಮಾಡಿಸಿದ್ರು ಮಗುಗೆ. ಮಗು ಎಷ್ಟು ಮುದ್ದಾಗಿದ್ದ. ರಾಯಣ್ಣನ ಹೆಸ್ರಲ್ಲೇ ಪವರ್ಫುಲ್ ಇದೆ. ಅದು ನಾನು ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಊಟ ಏನೇನಿತ್ತು ಅಂತ ಫುಲ್ಲು ವೀಡಿಯೋನ ದಯವಿಟ್ಟು ಎಲ್ಲರೂ ನೋಡಿ. ಹೋಗ್ತಿರೋಂಥದ್ದು ತುಂಬ ಸ್ಪೆಷಲ್ ಪ್ರೋಗ್ರಾಮು, ನಾಮಕರಣ. ಅವರು ಬಿ ಬಿ ಎಂ ಪಿ ಸುಬ್ರಹ್ಮಣ್ಯ ನಗರ ಮಾಜಿ ಸದಸ್ಯರು ಅವರು. ಅವ್ರದ್ದು ಮೊಮ್ಮಗದು ನಾಮಕರಣ. ಮತ್ತು ಆ ಅಕ್ಕನೂ ಅಷ್ಟೇ ಅಷ್ಟು ಪ್ರೀತಿಯಿಂದ ನಮ್ಮನ್ನು ಕರೀತಾರೆ. ಅದು ಖುಷಿ. ಹೆಂಗೆ ಅಂತ ಅಂದರೆ ಒಂದು ಫಂಕ್ಷನ್ಗೂ ಬಿಡೋಕ್ಕಿಲ್ಲ, ಎಲ್ಲದಕ್ಕೂ ಕರೀತಾರೆ. ಮಗಳು ಮದುವೆ ಆಯಿತು, ಶ್ರೀಮಂತ ಆಯಿತು, ಈಗ ನಾಮಕರಣ, ನೆಕ್ಸ್ಟು ಅದ್ರ ಬರ್ತ್ಡೇ, ಅದ್ರ 1 ವರ್ಷದ ಬರ್ತಡೆ, 2 ವರ್ಷದ ಬರ್ತಡೆ, 3 ವರ್ಷದ ಬರ್ತಡೆ ಕರಿತಾನೇ ಇರ್ತಾರೆ. ಅದಾದಮೇಲೆ ಅವ್ರ ಮಗನ ಮದುವೆ, ಹೀಗೆ ಬ್ಯಾಕ್ ಟು ಬ್ಯಾಕ್. ಮಗಳು ಮದುವೆ ಅಂತೂ ಅಷ್ಟು ಜೋರಾಗಿ ಮಾಡಿದ್ರು. ಪ್ಯಾಲೇಸ್ ಗ್ರೌಂಡಲ್ಲಿ ಸೂಪರಾಗಿತ್ತು. ಎಲ್ಲರೂ ಎಂಜಾಯ್ ಮಾಡಿದ್ವಿ. ನಮ್ಮನೆ ಮದುವೆ ಅನ್ನೋ ಥರ ಫೀಲ್ ಕೊಟ್ಟಿದ್ದು ನನಗೆ. ಅದು ತುಂಬ ಚೆನ್ನಾಗಿ ಮಾಡಿದ್ರು, ಪ್ರೀತಿಯಿಂದ ಕರೆದು ಚೆನ್ನಾಗಿತ್ತು. ಹಾಯ್ ಮಂಜು. ಇಲ್ಲೇ ಹತ್ರ ಇರೋದ್ರಿಂದ ಏನು ತೊಂದರೆ ಇಲ್ಲ. ಏನಪ್ಪ ಯಾಕೆ? ಓ, ಇದು ಹುಷಾರಿಲ್ಲ ಅಂತನಾ? ಓಕೆ. ಆಗಲ್ಲ, ಏನು ಹತ್ರ ಇರೋದ್ರಿಂದ ಏನಾಗ್ತದೆ, ಬೇಗ ಹೋಗ್ಬೋದು. ದೂರ ಇದ್ದರೆ ಕಷ್ಟ. ನನ್ನ ಫೋನಲ್ಲಿ ಗೀಪಿ ಅದೆಲ್ಲ ಬರ್ಸೋದು ಅಂದರೆ ಇವರೇ. ಯಾವ ವಿಷಯಕ್ಕೆ ಅಂದರೆ ಫೋನಲ್ಲಿ ಟಕ್ಕನ್ ಬಿಡ್ಬೇಕು ನನ್ನ ಮಕ್ಕಳ ಜೀವ. ಅವತ್ತು ಏನಾಯ್ತು, ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ದೆ. ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿ ಏನು ಮಾಡಿದ್ದಾರೆ ಕೇಳಿ ಮಂಜು. ಅಲ್ಲಿ ಜುಡಿಯೋಗೆ ಹೋದೆ. ಫಸ್ಟು ಜುಡಿಯೋಲೇನೂ ಇಷ್ಟ ಆಗಲಿಲ್ಲ. ಮ್ಯಾಕ್ಸ್ಗೆ ಹೋದೆ. ಹೋಗ್ಬಿಟ್ಟು ಬ್ಯಾಗ್ ನೋಡ್ತಾ ಇದ್ದೆ. ಅದನ್ನು ಫೋನ್ ಹೋಗಲ್ಲ ಅನ್ನಿಸ್ತು, ಡೌಟ್ ಆಯಿತು. ಫೋನ್ ಹಾಕಿದೆ, ಫೋನ್ ಹೋಯ್ತು. ನೋಡ್ಬಿಟ್ಟು ಫೋನ್ ಅಲ್ಲೇ ಬಿಟ್ಬಿಡೋದ. ಪುನಃ ಕಾರ್ ಹತ್ರ ಬಂದೆ, ಫೋನ್ ಹಿಂಗತ್ತೀನಿ, ಫೋನ್ ಇಲ್ಲ. ಎಲ್ಲಿ ಬಿಟ್ಬಿಡಪ್ಪ ಫೋನು ಅಂತ. ಆಮೇಲೆ ಜ್ಞಾಪಕ ಆಯಿತು, ಬ್ಯಾಗ್ ಒಳಗೆ ಹಾಕ್ತೆ ತಗೊಳ್ಳಿಲ್ಲ ಅಂತ. ಪುನಃ ಓಡಿದೆ ಮ್ಯಾಕ್ಸ್ಗೆ. ಈಗೂ ಉಂಟೆ ಅಲ್ಲಿ 7-8 ಬ್ಯಾಗ್ ಇದೆ ಒಂದೇ ಥರ. ಯಾವ ಬ್ಯಾಗ್ ಹುಡುಕ್ಲಿ? ಫಸ್ಟ್ ಕೈ ಹಾಕಿದೆ, ಆ ಬ್ಯಾಗೆ ಸಿಕ್ತು. ದಿನ ಫಂಕ್ಷನಲ್ಲಿ ನಮ್ಮನ್ನು ಯಾರನ್ನೂ ಅಡುಗೆ ಮಾಡೋಕ್ಕೆ ಬಿಟ್ಟಿಲ್ಲ ಅವರು. ಅಷ್ಟು ಚೆನ್ನಾಗಿ ಫಂಕ್ಷನ್ಸ್ನ ಮಾಡಿದ್ರು. ಮೆಹಂದಿ ಮಾಡಿದ್ರು ತೋಟದ ಮನೆಯಲ್ಲಿ. ಹಬ್ಬ ಬೆಳಗ್ಗೆಯಿಂದ ಸಂಜೆವರೆಗೂ ಅಷ್ಟು ಕುಣಿದಿದ್ದೀವಿ ಅಂದರೆ ಅದರಲ್ಲೇ ಅಲ್ಲ ನೀವು ಅಷ್ಟು ಎಂಜಾಯ್ ಮಾಡಿ. ಹೌದು, ತುಂಬ ಚೆನ್ನಾಗಿ ಮಾಡಿದ್ರಪ್ಪ. ಅದು ಸಂಗೀತ ಅಂತೂ ನಾವು ಯಾವುದೂ ಮಿಸ್ ಮಾಡಲಿಲ್ಲ. 3 ಯಾಕೆ ಕಟ್ ಮಾಡಿ ತುಂಬ ಚೆನ್ನಾಗಿ ಮದುವೆ ಎಲ್ಲ ಮಾಡಿದ್ರು. ಎಲ್ಲ ಫಂಕ್ಷನು A1 4 ದಿನ. ಏನಪ್ಪದು, ಅರ್ಶಿನದಲ್ಲಿ, ಮೆಹಂದಿಯಲ್ಲಿ, ಸಂಗೀತಲ್ಲಿ. ಇದೆ ನೋಡಿ ಮಗುದ ಫೋಟೋಶೂಟು. ಅಪ್ಪ ಅಮ್ಮ ಅವರು ಎಷ್ಟು ಮುದ್ದಾಗಿದ್ದಾರೆ ಗೊತ್ತಾ. ಅವನಂತೂ ಕೃಷ್ಣನ ಅಲಂಕಾರ, ಇದೇನು ರಾಘವೇಂದ್ರ ಸ್ವಾಮಿ ಅಲಂಕಾರ, ಎಲ್ಲ ಅಲಂಕಾರನೂ ಮಾಡಿ ನೋಡಿ ದೇವ್ರ ಮನೇಲಿ ಕೂರಿಸಿ ಅವನು ಒಂದೊಂದು ಸ್ಮೈಲ್ನೂ ಕ್ಯಾಪ್ಚರ್ ಮಾಡಿದರು. ಒಳ್ಳೆ ಫೋಟೋಶೂಟ್ ಮಾಡಿಸಿದ್ರು. ನಮಗಂತೂ ಭಾಳ ಖುಷಿಯಾಯಿತು ನೋಡಿ. ಒಂಥರ ಲೈಫಲ್ಲಿ ಈ ಥರ ಮಕ್ಕಳದು ಮುದ್ದಾಗಿರೋ ಫೋಟೋಸು ವೀಡಿಯೋಸ್ ನೋಡಿದಾಗ
ನೋಡಿದಾಗ ಮೈಂಡ್ ನಿಜವಾಗ್ಲೂ ರಿಲ್ಯಾಕ್ಸ್ ಆಗುತ್ತೆ. ಬೇರೆ ಯಾವುದನ್ನೇ ನೋಡಿ, ಆದರೆ ಈ ಮಕ್ಕಳದ್ದು ನೋಡುವಾಗ ನಮ್ಮ ಮನಸ್ಸು ಒಂಥರ ಬೇರೆ ಥರ ರಿಯಾಕ್ಟ್ ಮಾಡುತ್ತೆ. ನೀವು ಅಬ್ಸರ್ವ್ ಮಾಡಿ, ದೊಡ್ಡವ್ರ ಜೊತೆ ಮಾತಾಡೋದು ಅಥವಾ ಕಪಲ್ಸ್ ಫೋಟೋ ನೋಡೋದು ಅದೆಲ್ಲ ಒಂದು ಮೈಂಡ್ ಸೆಟ್ ಆದರೆ, ಮಕ್ಕಳು ವಿಡಿಯೋ ನೋಡುವಾಗ ಟೋಟಲಿ ಡಿಫ್ರೆಂಟ್ ಚೇಂಜಸ್ಸು ನಮ್ಮ ಮನಸ್ಸಲ್ಲಿ ಬರುತ್ತೆ. ಇದು ಅವ್ರ ಅಜ್ಜಿ ತಾತನೂ ಅಲ್ಲಿದ್ದರು, ಇಬ್ಬರು ಅಜ್ಜಿದ್ರು. ಇವ್ರ ಅಜ್ಜಿ ತಾತ ಅವ್ನಿಗೆ ಒಳ್ಳೊಳ್ಳೆ ಬಟ್ಟೆ ಹಾಕಿ ಎಷ್ಟು ಚೆನ್ನಾಗಿ ಅಪ್ಪ ಅಮ್ಮ ಇಟ್ಕೊಂಡು ಫೋಟೋಶೂಟ್ ಮಾಡಿಸಿದ್ದಾರೆ ಅಂದರೆ, ಅವನು ಕಾರಲ್ಲಿ ಬರೋದು, ಆ ಪುಟ್ಟ ಚೋಟು, ಅದಕ್ಕೊಂದು ಕಾರು, ಅದ್ರ ಮುದ್ದಾದ ವೀಡಿಯೋಗಳನ್ನ ನೋಡಿ ನನಗಂತೂ ತುಂಬ 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 ಖುಷಿಯಾಯಿತು. ಎಲ್ಲರಿಗೂ ಪುಣ್ಯ ಮಾಡಿತ್ತು ಆ ಮಗು ಅವ್ರ ಹತ್ರ ಬೆಳೆಯೋದಕ್ಕೆ, ಅವ್ರ ಹೊಟ್ಟೇಲಿ ಹುಟ್ಟೋದಕ್ಕೆ. ಅವರು ಅಷ್ಟೇ ಪುಣ್ಯ ಮಾಡಿದರು ಅನ್ಕೋತೀನಿ. ಅಷ್ಟು ಮುದ್ದಾದ ಬೆಣ್ಣೆ ಕೃಷ್ಣನ ಥರ ಕೃಷ್ಣ ಹುಟ್ಟೋಕ್ಕೆ. ಅವ್ನು ನೋಡಿ ಎಲ್ಲ ಫೋಟೋದಲ್ಲಿ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾ ಇದ್ದಾನೆ ಅಂತ ಒಂದೊಂದೂ ಅವರು ಕ್ಯಾಪ್ಚರ್ ಮಾಡ್ಯಾರೆ. ಗುಂಡಕ್ಕಿದ್ದಾನೆ, ಯಾರು ದೃಷ್ಟಿ ಹಾಕ್ಬೇಡಿ ನಮ್ಮ ಪಾಪುಗೆ, ಆಯಿತಾ? ನೋಡಿ ಅಷ್ಟೇ ಖುಷಿಪಡಿ. ಮಕ್ಕಳಿಗೆ ದೃಷ್ಟಿ ಬೇಗ ತಾಗುತ್ತೆ ಅಂತಾರೆ. ಅವ್ನ ಸ್ಮೈಲ್ ನೋಡೋಕ್ಕೆ ನನಗೆ ಖುಷಿ ಆಗ್ತಾಯಿತ್ತು. ಅವ್ನ ಕೆನ್ನೆ ನೋಡಿ ಒಂದೊಂದು ಇಷ್ಟಪ್ಪ ಇದೆ. ನಾವು ಊಟ ಎಲ್ಲ ಗಿಫ್ಟ್ಸ್ ಎಲ್ಲ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ನೋಡ್ತಾಯಿದ್ವಿ. ಮಗುಗೆ ಏನೇನು ಮಾಡಿದ್ದಾರೆ ಅದು ಫೋಟೋಶೂಟ್ ಎಲ್ಲ ನೋಡಿಕೊಂಡು ಮಾತಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಊಟಕ್ಕೆ ಹೋಗೋಣ ಅಂತ ಅನ್ನಿಸ್ತು. ಆಮೇಲೆ ಹೋದ್ರಾಯ್ತು ಅಂದ್ಬಿಟ್ಟು ನಮಗಂತೂ ಅಲ್ಲಿಂದ ಎದ್ದೋಗೋಕ್ಕೆ ಮನಸ್ಸು ಬರ್ತಿರ್ಲಿಲ್ಲ. ಅವನದು ನೋಡಿದ್ರೆ, ಇದು ನೋಡಿ ಆ ಬೆಳ್ಳಿ ತೊಟ್ಲಲ್ಲಿ ಹಾಕಿ ತೂಗಬೇಕಾದ್ರೆ ಎಷ್ಟು ಚೆನ್ನಾಗಿ ಕೆಲವು ಮಕ್ಕಳು ಅಳ್ತಾರೆ, ರಚ್ಚೆ ಹಿಡಿತಾರೆ. ನಾಮಕರಣದ ದಿನ, ಬರ್ತಡೇ ದಿನ ಈ ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಅವ್ರಿಗೆ ಇರಿಟೇಟ್ ಆಗ್ತಿರುತ್ತೆ. ಯಾಕೆಂದರೆ ಬಟ್ಟೆಗಳು, ಜ್ಯುವೆಲರಿ ಎಲ್ಲ ಹಾಕಿರ್ತಾರಲ್ಲ, ಅದು ಅವ್ರಿಗೆ ಹೊಸ್ದು ಅನಿಸುತ್ತಲ್ಲ. ಆಮೇಲೆ ಏನೂ ಗೊತ್ತಿರಲ್ಲ ಅವಕ್ಕೆ. ಆಮೇಲೆ ಜನ ನೋಡ್ತಾರಲ್ವ, ಜನ ನೋಡಿದಾಗ ಅಳ್ತಾರೆ. ಇವ್ನು ನೋಡಿ ಎಷ್ಟು ಚೆನ್ನಾಗಿ ನಗ್ತಿದ್ದ ಗೊತ್ತಾ. ಇವ್ನು ನನಗೊಂದು ವರ ಕೊಟ್ಟಿದ್ದು ಅಂದರೆ, ನಾನು ಹೋದಾಗ ಮಲಗಿದಾಗ ಅವನ್ನ ತೊಟ್ಲಿಗೆ ಹಾಕಿದ್ರು. ತೊಟ್ಲಿಗೆ ಹಾಕಿದಾಗ ನನಗೊಂದು ವಿಡಿಯೋ ಸಿಕ್ತು. ಅದನ್ನು ನಾನು ಇಲ್ಲಿ ಹಾಕ್ತೀನಿ ನೋಡಿ. ಇವಾಗ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಿಜವಾಗ್ಲೂ ನನ್ನ ತಲೆಯಲ್ಲೂ ಇರಲಿಲ್ಲ ಈ ಥರ ವೀಡಿಯೋ ಮಾಡಬೇಕು ಅಂತ. ಅವ್ನು ಮಲಗಿದ್ದದನ್ನ ನೋಡಿ ನಮ್ಮ ಮನೆಯವರು ಬಾಯಿಲಿ ಒಂದು ರೀಲ್ಸ್ ಮಾಡು, ಮತ್ತು ಲೀಲಕ್ಕ ಇದ್ದಾರಲ್ಲ ಅವರು, ರೀಲ್ಸ್ ಮಾಡೆ ಅಂತ ಅಂದರು. ಸರಿ, ಅವಾಗ ನನಗೆ ಈ ಹಾಡು ನೆನಪು ಬಂತು. ಲಾಲಿ ಲಾಲಿ ಅನ್ನೋ ಒಂದು ಹಾಡು, ತುಂಬ ಒಳ್ಳೆ ಹಾಡು. ಮಕ್ಕಳು ಮಲಗಬೇಕಂದ್ರೆ ಹಾಡನ್ನ ಹಾಕಿದ್ರೆ ಸಾಕು, ಬೇಗ ನಿದ್ದೆಗೆ ಜಾರಿಬಿಡ್ತಾರೆ. ನಾವು ಊಟಕ್ಕೆ ಹೋದ್ವಲ್ಲ, ಏನೇನು ಮಾಡಿಸಿದ್ರು ಗೊತ್ತಾ ಅವರು. ಫಸ್ಟ್ಗೆ ಸೂಪ್ನ ಅಲ್ಲಿ ಕೊಟ್ಟರು. ಅದೊಂಥರ ಈ ಕಾಲು ಸೂಪ್ ಕುಡಿಯಲ್ವ, ಆ ಥರ ಇತ್ತಿತ್ತು. ಊಟ ವೆಜ್ಜು, ಬಟ್ ಮಾಡಿಸಿದ್ದೆಲ್ಲ ನಾನ್ ವೆಜ್ ಥರನೇ ಊಟ. ಗೋಬಿ ಡ್ರೈ ಇರ್ಬೋದು, ಚಾಪ್ಸ್ ಥರ ಒಂದೇನೋ ಸಲಾಡ್ ಇರ್ಬೋದು, ಎಲ್ಲ ವೆರೈಟಿ, ಎಷ್ಟು ವೆರೈಟಿ ನೀವೇ ಲೆಕ್ಕ ಹಾಕ್ಕೊಳ್ಳಿ. ಅಲ್ಲಿ ಈಗಾಗಲೇ ಅಷ್ಟು ಬಂತು. ಒಂದು 5 ಥರ ಸ್ವೀಟು, ಒಂದು 3 ಥರ ರೈಸು, ಪುಳಿಯೋಗರೆ, ಚಿತ್ರಾನ್ನ, ಕೋಸಂಬರಿ, ಸೊಪ್ಪಿನ ಪಲ್ಯ, ಮತ್ತು ಉಪ್ಪಿನಕಾಯಿ, ಹಪ್ಪಳ, ಏನಪ್ಪದು ಇದೊಂದು ತೊಕ್ಕು ಮಾಡಿರ್ತಾರೆ, ಮಾವಿನಕಾಯಿ ತೊಕ್ಕು. ಇದು ಹೇಳಿದ್ನಲ್ಲ, ಚಾಪ್ಸ್ ಥರ ಏನೋ ಇತ್ತು. ಅವ್ರು ಯಾವಾಗಲೂ ಅಷ್ಟೇ ಫುಡ್ಡಲ್ಲಿ ಡಿಫ್ರೆಂಟ್ ಐಟಮ್ನ ಸೆಲೆಕ್ಟ್ ಮಾಡಿ ಮಾಡಿಸೋದು. ಪನ್ನೀರು, ರೋಸ್ಟೆಡ್ ಪನ್ನೀರು, ಕಬಾಬು, ಅದು ಆಲೂಗೀಲು ಕಬಾಬೆಲ್ಲ ಮಾಡಿಸಲ್ಲ ಅವರು, ಮಾಡಿಸಿದ್ರೆ ಪನ್ನೀರು ಆ ಥರ ನೋಡ್ತಾ ಇದ್ರಲ್ಲ. ಈಗಾಗಲೇ ಇಲ್ಲಿ 3 ಸ್ವೀಟ್ ಆಯಿತಾ. ನೆಕ್ಸ್ಟು ಹೋಳ್ಗೆನೂ ಬರುತ್ತೆ ನೋಡಿ. ಹೋಳಿಗೆ ಮತ್ತು ಅದಕ್ಕೆ ತುಪ್ಪ. ಊಟದಲ್ಲಿ ಮಾತ್ರ ಅವರು ಕಾಂಪ್ರಮೈಸ್ ಆಗೋದೇ ಇಲ್ಲ, ಕಮ್ಮಿನೂ ಮಾಡಿಸೋದೇ ಇಲ್ಲ. ಅದು ನೋಡಿ ಹೊಟ್ಟೆ ತುಂಬಿಡ್ಬೇಕು. ಈ ಫಂಕ್ಷನ್ಗೆ ಬಂದವರೆಲ್ಲರೂ ಅಷ್ಟೇ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ತಾರೆ. ಇನ್ನೊಂದಂದರೆ ಡಿಫ್ರೆಂಟು ಮುದ್ದೆ ಅಂತೂ ಬೆಣ್ಣೆ ಇದ್ದಂಗಿರುತ್ತೆ. ಅದಕ್ಕೆ ಅಲಸಂದೆ ಕಾಳು ಸಾರು. ಈ ಹಳ್ಳಿಗಳ ಕಡೆ ಹೊಲಕ್ಕೆಲ್ಲ ಮಾಡ್ಕೊಂಡು ಹೋಗ್ತಾರೆ ರೈತರಿಗೆ, ಆ ಥರ ಒಂದು ಕಾನ್ಸೆಪ್ಟಲ್ಲಿ ಅಕ್ಕ ಮಾಡಿಸ್ತಾರೆ. ಯಾಕೆಂದರೆ ಶುಗರ್ ಪೇಷಂಟ್ಗಳಿರ್ತಾರೆ, ಅವರು ಎಲ್ಲ ಥರ ತಿನ್ನೋಕ್ಕಾಗೋದಿಲ್ಲ. ಅವ್ರಿಗೆ ಫೈನಲಿ ತೃಪ್ತಿ ಆಗೋದು ಅಂದರೆ ಮುದ್ದೆ. ಆ ಮುದ್ದೆ ಒಂದು ಮಾಡಿಸ್ತಾರೆ. ಮತ್ತು ದೋಸೆ, ಮತ್ತು ಫಸ್ಟೇ ಪೂರಿ ಹಾಕಿದ್ರು, ಪೂರಿಗೆ ದೋಸೆಗೆ ಇರ್ತಾರೆ ಚಟ್ನಿ. ಇಲ್ಲಿ ನೋಡಿ, ಇದು ಕೊಟ್ಟೆ ಬಿರಿಯಾನಿ ಅಂತ, ಇದೊಂದು ವಿಶೇಷತೆ. ಎಷ್ಟು ವೆರೈಟಿ ಮಾಡಿಸಿದ್ರು ಅಂದರೆ ನಂಗೆ ಲೆಕ್ಕನೇ ಹಾಕೋಕ್ಕೆ ಆಗಲಿಲ್ಲ, ಅಷ್ಟು ವೆರೈಟಿ ಇತ್ತು. ಇದೆಲ್ಲ ಆದಮೇಲೆ ಪಲಾವು ಒಂದು, ಇನ್ನೊಂದೇನಪ್ಪ ಅಂತಂದರೆ ಸೊಪ್ಪಿನ ಸಾರು, ಅಲ್ಟಿಮೇಟ್.
ಎಷ್ಟು ಚೆನ್ನಾಗಿತ್ತು ಅಂದರೆ ರೈಸ್ ಹಾಕಿ ಅದ್ರ ಮೇಲೆ ಸೊಪ್ಪಿನ ಸಾಂಬಾರು ನಡೀತವೆ, ಅದಕ್ಕೆ ತುಪ್ಪ. ಎಲ್ಲರೂ ಮಾಡಿಸ್ತಾರೆ ಇಲ್ಲ ಅಂತಲ್ಲ, ಕೆಲವೊಂದನ್ನು ಕೆಲವರು ಚೂಸ್ ಮಾಡೋದ್ರಲ್ಲಿ ಎಡುಕ್ತಾರೆ ಅಥವಾ ಟೇಸ್ಟು ಹೊರ್ಟೋಗ್ಬಿಡುತ್ತೆ. ಬಟ್ ಇವರು ಪ್ರತಿ ಅಡುಗೆ ಮಾಡಿಸೋದ್ರಲ್ಲೂ ನನಗೆ ಇದೊಂದೇ ಅಡುಗೆನ ಇಷ್ಟು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿರೋದು. ಇನ್ನು ನನ್ನ ಮಗ ಅಂತೂ ತಟ್ಟೆನ ಎಲೆನ ಈ ಥರ ಕ್ಲೀನ್ ಮಾಡ್ತಾನೆ. ಯಾವಾಗಲೂ ಅಷ್ಟೇ, ನಾವು ಸ್ವಲ್ಪ ಅಲ್ಲಿ ಇಲ್ಲಿ ಕಿತ್ತಿ ಇಟ್ಟಿರ್ತೀವಿ. ವಿತ್ತು ಗೀಪಿ ಅದೆಲ್ಲ ಬರ್ಸೋದು ಅಂದರೆ ಇವರೇ. ಯಾವ ವಿಷಯಕ್ಕೆ ಅಂದರೆ ಫೋನಲ್ಲಿ ಟಕ್ಕನ್ ಬಿಡ್ಬೇಕು ನನ್ನ ಮಕ್ಕಳ ಜೀವ. ಅವತ್ತು ಏನಾಯ್ತು, ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ದೆ. ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿ ಏನು ಮಾಡಿದ್ದಾರೆ ಕೇಳಿ ಮಂಜು. ಅಲ್ಲಿ ಜುಡಿಯೋಗೆ ಹೋದೆ ಫಸ್ಟು. ಜುಡಿಯೋಲೇನೂ ಇಷ್ಟ ಆಗಲಿಲ್ಲ. ಮ್ಯಾಕ್ಸ್ಗೆ ಹೋದೆ. ಮ್ಯಾಕ್ಸ್ಗೆ ಹೋಗ್ಬಿಟ್ಟು ಬ್ಯಾಗ್ ನೋಡ್ತಾ ಇದ್ದೆ. ಒಂದು ಚಿಕ್ಕದೊಂದು ಬ್ಯಾಗ್ ನೋಡಿದೆ. ಹೆಂಗೆ ಅಂತ ಅಂದರೆ ಒಂದು ಫಂಕ್ಷನ್ಗೂ ಬಿಡೋಕ್ಕಿಲ್ಲ, ಎಲ್ಲದಕ್ಕೂ ಕರೀತಾರೆ. ಮಗಳು ಮದುವೆ ಆಯಿತು, ಶ್ರೀಮಂತ ಆಯಿತು, ಈಗ ನಾಮಕರಣ, ನೆಕ್ಸ್ಟು ಅದ್ರ ಬರ್ತ್ಡೇ, ಅದ್ರ 1 ವರ್ಷದ ಬರ್ತಡೆ, 2 ವರ್ಷದ ಬರ್ತಡೆ, 3 ವರ್ಷದ ಬರ್ತಡೆ ಕರಿತಾನೇ ಇರ್ತಾರೆ. ಅದಾದಮೇಲೆ ಅವ್ರ ಮಗನ ಮದುವೆ, ಹೀಗೆ ಬ್ಯಾಕ್ ಟು ಬ್ಯಾಕ್. ಮಗಳು ಮದುವೆ ಅಂತೂ ಅಷ್ಟು ಜೋರಾಗಿ ಮಾಡಿದ್ರು. ಪ್ಯಾಲೇಸ್ ಗ್ರೌಂಡಲ್ಲಿ ಸೂಪರಾಗಿತ್ತು. ಎಲ್ಲರೂ ಎಂಜಾಯ್ ಮಾಡಿದ್ವಿ. ನಮ್ಮನೆ ಮದುವೆ ಅನ್ನೋ ಥರ ಫೀಲ್ ಕೊಟ್ಟಿದ್ದು ನನಗೆ. ಅದು ತುಂಬ ಚೆನ್ನಾಗಿ ಮಾಡಿದ್ರು, ಪ್ರೀತಿಯಿಂದ ಕರೆದು ಚೆನ್ನಾಗಿತ್ತು. ಅದನ್ನು ಫೋನ್ ಹೋಗಲ್ಲ ಅನ್ನಿಸ್ತು, ಡೌಟ್ ಆಯಿತು. ಫೋನ್ ಹಾಕಿದೆ, ಫೋನ್ ಹೋಯ್ತು. ನೋಡ್ಬಿಟ್ಟು ಫೋನ್ ಅಲ್ಲೇ ಬಿಟ್ಬಿಡೋದ. ಪುನಃ ಕಾರ್ ಹತ್ರ ಬಂದೆ, ಫೋನ್ ಹಿಂಗತ್ತೀನಿ, ಫೋನ್ ಇಲ್ಲ. ಎಲ್ಲಿ ಬಿಟ್ಬಿಡಪ್ಪ ಫೋನು ಅಂತ. ಆಮೇಲೆ ಜ್ಞಾಪಕ ಆಯಿತು, ಬ್ಯಾಗ್ ಒಳಗೆ ಹಾಕ್ತೆ ತಗೊಂಡಿಲ್ಲ ಅಂತ. ಪುನಃ ಓಡಿದೆ ಮ್ಯಾಕ್ಸ್ಗೆ. ಈಗೂ ಉಂಟೆ ಅಲ್ಲಿ 7 ಬ್ಯಾಗ್ ಇದೆ ಒಂದೇ ಥರ. ಯಾವ ಬ್ಯಾಗ್ ಹುಡುಕ್ಲಿ? ಫಸ್ಟ್ ಕೈ ಹಾಕಿದೆ, ಆ ಬ್ಯಾಗೆ ಸಿಕ್ತು. ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಊಟ ಆಯಿತು, ನನ್ನ ರೀಲ್ಸ್ ಆಯಿತು, ಫೋಟೋಸ್ ಆಯಿತು, ಫ್ಯಾಮಿಲಿ ಫೋಟೋಸು. ನನ್ನ ಮಗನೂ ತುಂಬ ಚೆನ್ನಾಗಿ ಫೋಟೋ ತೆಗೆಸ್ಕೊಂಡ. ಏನು ಬಗ್ಗೆನೋ ಬೈದು ತೆಗ್ಸಿದ್ದಾಯಿತು. ಇನ್ನು ಆಚೆ ಐಸ್ ಕ್ರೀಮು ಬೀಡ ಲಾಸ್ಟು. ಇದು ಸುಮಾರು ಒಂದು 3-4 ಥರದ ಐಸ್ ಕ್ರೀಮ್ ಇಟ್ಟಿದ್ರು. ಅದರಲ್ಲಿ ನಮಗೆ ಯಾವ್ದು ಇಷ್ಟನೋ ಅದನ್ನು ತೊಗೊಂಡು ತಿಂದ್ಕೊಂಡು ಮತ್ತೆ ಲಾಸ್ಟಿಗೆ ಬೀಡ ತೊಗೊಂಡು ತಿಂದ್ವಿ. ಅದೇ ಹೇಳ್ತೀನಲ್ಲ, ಫಂಕ್ಷನ್ ಮಾಡೋದು, ಕರೆಯೋದು ಎಲ್ಲದಕ್ಕೂ ಒಂದು ರೀತಿ ನೀತಿ ಅನ್ನೋದಿರುತ್ತೆ. ಫಂಕ್ಷನ್ ಮಾಡೋದು ದೊಡ್ಡದಲ್ಲ, ಒಬ್ಬರನ್ನ ಕರೆಯೋದು ಅಥವಾ ಬಿಡೋದು ಅದನ್ನು ಫಸ್ಟ್ ಕಲಿಬೇಕು. ಏನೇ ಮಾಡಲಿ, ಇನ್ನೊಂದು ಗೊತ್ತಾ, ಒಬ್ಬರನ್ನ ಮನಸ್ಸು ನೋಯಿಸಿ ಯಾವುದೇ ರೀತಿ ಫಂಕ್ಷನ್ನ ಮಾಡೋಕ್ಕೆ ಹೋಗ್ಬಾರ್ದು ಯಾರೂ. ಇದನ್ನು ತಿಳ್ಕೊಬೇಕು. ಏನು ಗೊತ್ತಾ, ನಿಮಗಿಷ್ಟ ಇಲ್ವಾ ಕರಿಬೇಡಿ. ಅವರು ಬಂದು ಯಾಕೆ ಕರೀಲಿಲ್ಲ ಅಂತ ಕೇಳೋದಿಲ್ಲ. ಮಾನ ಮರ್ಯಾದೆ ಇರೋರಾದರೆ ಕೇಳಲ್ಲ ನಿಮ್ಮನ್ನು ಬಂದು. ಏನೋ ಜನ ಕೇಳೋದಕ್ಕೆ ಏನೋ ಒಂದು ಆನ್ಸರ್ ಮಾಡಬೇಕಾ, ಮಾಡ್ತಾರೆ ನಮ್ಮ ಹಣೆ ಬರ ಅಂತ. ಏನೋ ಒಂದು ಅವ್ರ ಮನೇಲಿ ಅವ್ರು ಇರ್ತಾರೆ, ನಿಮ್ಮ ಮನೇಲಿ ನೀವು ಇರ್ತೀರ. ಹಂಗಂದ್ಬಿಟ್ಟು ಫಂಕ್ಷನ್ ಮಾಡ್ತೀವಿ ಅನ್ನೋ ಒಂದು ಅಹಂಭಾವ ಇಟ್ಕೊಂಡು ಯಾವುದೇ ಫಂಕ್ಷನ್ನ ಮಾಡಬೇಡಿ. ಯಾಕಂದರೆ ನೀವು ಫಂಕ್ಷನ್ ಮಾಡೋದು ಒಳ್ಳೆಯದಾಗಲಿ ಅಂತ, ಒಳ್ಳೆ ರೀತಿಲಿ ಬಂದು ಜನ ಆಶೀರ್ವಾದ ಮಾಡಲಿ ಅಂತ. ನೀವು 100 ಜನ ಕರೆದಿರ್ತೀರ, ಅದರಲ್ಲಿ ಒಬ್ಬರ ನಿಟ್ಟುಸಿರು ತಾಗಿದ್ರು ನಿಜವಾಗ್ಲೂ ಒಳ್ಳೆಯದಾಗಲ್ಲ. ಏನೇ ದ್ವೇಷ ಇರಲಿ, ಏನೇ ಕೋಪ ಇರಲಿ, ಅದನ್ನು ಅಳೆದು ತೂಗಿ ಅದನ್ನು ಅಲ್ಲಿಗೆ ಬಿಟ್ಬಿಡಬೇಕು. ಒಬ್ಬ ಮನುಷ್ಯ ತಗ್ತಾ ಇದ್ದಾನೆ ಅಂತ ಅಂದರೆ ಅದು ನಿಮಗೆ ಕೊಡ್ತಾ ಇರೋ ಬೆಲೆ. ಅದನ್ನು ಬಿಟ್ಟು ನೀವು ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಏನೇ ಮಾಡಿದ್ರು ಬಗ್ತಾರೆ ಅಂತ ಹೇಳಿ ತಿಳ್ಕೊಂಡು ನೀವು ಅನಾಚಾರ ಮಾಡ್ತಾನೆ ಇದ್ದರೆ ನಾವಲ್ಲ, ದೇವರು ಒಂದೆಲ್ಲ ಒಂದಿನ ನಿಮಗೆ ಯಾವ ಮುಖಾಂತರನಾರು ಬಡಿತಾನೆ. ಯಾಕೆಂದರೆ ಒಬ್ಬಳು ತಾಯಿ ನಿಟ್ಟುಸಿರು ಯಾವತ್ತೂ ಬಿಡಲ್ಲ. ಅದನ್ನ ತಿಳ್ಕೊಂಬಿಡಿ. ಯಾರೇ ಫಂಕ್ಷನ್ ಮಾಡಿದ್ರು ಪ್ರೀತಿಯಿಂದ ಕರೀರಿ, ಇಲ್ವಾ ಕರೀಲೇಬೇಡಿ. ಅಷ್ಟೇ ನಾನು ಹೇಳೋದು. ಬೇಕಾ ಬಿಟ್ಟು ಕರೆಯೋದು ಬೇಡ, ಅವ್ರನ್ನ ಅವಮಾನ ಮಾಡೋದು ಬೇಡ. ಅದು ಯಾರೇ ಆಗಿರಲಿ, ಫ್ರೆಂಡ್ಸ್ ಆಗಿರಲಿ, ಫ್ಯಾಮಿಲಿ ಆಗಿರಲಿ, ಅಷ್ಟೇ ನಾನು ಹೇಳೋದು.
ಈ ಒಂದು ವ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.